ಅಲ್ಲಿ ಅಲ್ಲಿ ಪ್ರಭು, ಮುರಿದು ಬಿದ್ದಿದೆ ನೋಡು ನನ್ನ ವಂಶ ಗೋಪುರದ ಕಲಶ ಮಣಿ. ಕಾಪಾಡು ಪ್ರಭು, ಕಾಪಾಡು. ಸ್ಥಿತಪ್ರಜ್ಞನಾದ ನನಗೂ ಅಧೈರ್ಯವನ್ನುಂಟು ಮಾಡುವಂತಿದೆ ಈ ಪುತ್ರಶೋಕದ ದೃಶ್ಯ. ಅಂದು ನನ್ನ ಅಗಲಿಕೆಯಿಂದ ಎದೆಬಿರಿವಂತೆ ರೋಧಿಸಿದ ನನ್ನ ಆ ತಂದೆ ದಶರಥನ ನೆನಪು ತರುತ್ತಾನೆ ಈ ಮುದುಕ. ಏನಿದು ಮಾಯೆ? ಅಮೃತ ಸಾಕ್ಷಾತ್ಕಾರವಾದವನಿಗೂ ಮೃತ್ಯು ಸಂಕಟಕರ. ತಿಳಿಯದವನಂತೆ ರೋಧಿಸಬೇಡ ಹೇ ವೇದ ಪಾರಂಗತ. ನಡೆದಿರುವ ಬಂಧ ಧರ್ಮವನ್ನು ಪರಿಹರಿಸಿದರೆ ಸಾಕು, ಅಮೃತನಾಗುತ್ತಾನೆ ನಿನ್ನ ಈ ಚಿರಂಜೀವಿ ಬಾಲಕ. ಅಮೃತನಾಗುತ್ತಾನೆ ಈ ನನ್ನ ಚಿರಂಜೀವಿ. ನಿಜ ನಿಜ ಹೇ ಪ್ರಭು. ಈಗಲೇ ಸಂಹರಿಸುವ ಆ ಧರ್ಮಚಾರಿಯನ್ನು. ಮೃತ್ಯು, ಇದೇನು ನೀನಿಲ್ಲಿ ಈ ತಪೋವನದಲ್ಲಿ ಉಪವಾಸ ವೃತ್ತದಲ್ಲಿರುವ ಏನು? ಯಾರ ಮಂಗಳದ ಅದಾಮಸಿದ್ಧಿಗೋ ಅನೇಕ ವಂದನೆ ನಿನಗೆ ಮೃತ್ಯು. ಯಾರೊಡನೆ ಮಾತಾಡುತ್ತಿರುವನು ಈ ನೀಲಕಾಶದ ಮೈಯವನು? ದ್ವಿಜೋತ್ತಮ, ನೀವೆಂದಂತೆ ತಪಸ್ಸಿಗೆ ಅರ್ಹನಲ್ಲದ ಆ ಶಂಭುಕನನ್ನು ನೀವು ತೋರಿಸುವುದೇ ತಡ. ಅದು ಅಲ್ಲಿ ಆ ವಲ್ಮೀಕದ ಹತ್ತಿರ. ಛೀ, ಅದೇನು ನಾಲಗೆ ಈ ಬ್ರಾಹ್ಮಣನದು. ಮಾತು ಮಾತಿಗೆ ನನ್ನ ಮರ್ಮವನ್ನೇ ಚುಚ್ಚಿ ಎತ್ತಿ ಆಡುತ್ತಾನೆ. ವಲ್ಮೀಕವೆನ್ನುವ ಮಾತು ಪೂಜ್ಯ ಋಷಿ ವಾಲ್ಮೀಕಿಗಳ ನೆನಪನ್ನು ತಂದು ಅವರ ರಕ್ಷೆಯಲ್ಲಿರುವ ನನ್ನ ಸೀತೆಯ ಕುರಿತು ದುಃಖ ಉತ್ತರಿಸುವುದು. ಈ ಶಂಭೂಕನಂತೆ ವಾಲ್ಮೀಕಿಯು ಕೂಡ ಶೂದ್ರನೇ ತಾನೆ. ಹಿಂದೊಂದು ಕಾಲಕ್ಕೆ ಬೇಡನಾಗಿದ್ದವನು ಘನಘೋರ ತಪಸ್ಸಿನಿಂದ ಋಷಿಯಾಗಲಿಲ್ಲವೇ? ತಪೋ ಮಹಿಮೆಗಳೆಯುಂಟೆ ಈ ಲೋಕದಲ್ಲಿ. ಪಾಷಂಡಿಗೆ ಕೈ ಮುಗುತ್ತಿರುವನೆ ಅಥವಾ ಬಿಲ್ಲಿಗೆ ಹೆದೆ ಏರಿಸುವ ಒಂದು ವಿಧಾನವೇ? ತಿಳಿಯಲೊಲ್ಲದು ಈ ಕ್ಷತ್ರಿಯೋತ್ತಮನ ನಡವಳಿಕೆ. ಭೂಸುರೋತ್ತಮರೇ, ನೀವೆನ್ ಕ್ಷತ್ರಿಯನಾದ ನನ್ನ ಈ ಸಂದೇಹವೊಂದನ್ನು ಬಗೆಹರಿಸಿ ಕೃಪೆ ಮಾಡಬೇಕು. ನನ್ನ ಅಲ್ಪ ಬುದ್ಧಿಗೆ ತಿಳಿದಷ್ಟನ್ನು ತಿಳಿಸುತ್ತೇನೆ ರಾಜೇಂದ್ರ. ಪೂಜ್ಯರು ಉದಾತ್ತ ಮನಸ್ಸಿನಿಂದ ಅಪ್ಪಣೆ ಕೊಡಿಸಬೇಕು. ಪ್ರಯತ್ನ ಮಾಡುತ್ತೇನೆ ರಾಜೇಂದ್ರ. ತಪಸ್ಸು ಮಾಡುವುದು ಪೂಜ್ಯ ಕರ್ಮವಲ್ಲವೇ? ಹೌದು ಹೌದು ಹೇ ಕೌಸಲೇಶ್ವರ. ತಪಸ್ಸು ಮಾಡುವನು ಪೂಜ್ಯನಲ್ಲವೇ? ನಿಜ ನಿಜ ಹೇ ರಾಜೇಂದ್ರ. ಅಂತಹ ತಪಸ್ವಿಯನ್ನು ಕೊಲ್ಲುವುದು ಪಾಪ ಕಾರ್ಯವಲ್ಲವೇ? ತರ್ಕಕ್ಕಿಂತ ಶ್ರುತಿ ವಾಕ್ಯ ಮುಗಿಲಾದುದೆಂದು ನಿನಗೆ ತಿಳಿದಿಲ್ಲವೇ ಹೇ ಮಹಾಪ್ರಭು? ಹಾಗಿದ್ದರೆ ಈ ತಪಸ್ವಿಯನ್ನು ಕೊಲ್ಲುವುದು ಪಾಪ ಕಾರ್ಯವಲ್ಲವೇ? ಪ್ರಭು, ಶೂದ್ರನು ತಪಸ್ಸು ಮಾಡುವುದು ಧರ್ಮಕ್ಕೆ ಅಪಚಾರ ಮಾಡಿದಂತೆ. ಹಾಲು ಶುದ್ಧವಾದರೂ ಜೀವಧಾತುವಾದರೂ ನಿಷಿದ್ಧವಾದದ್ದು ನಾಯಿಯ ಹಾಲು. ಆ ನಾಯಿಯ ಹಾಲಿಗೆ ಸಮ ಈ ಶೂದ್ರನ ತಪಸ್ಸು. ಸಾರ್ಥಕವಾಯಿತು ನೀವು ಕಲಿತ ವಿದ್ಯಾಪ್ರಾಜ್ಞರೇ. ಹಾಗಿದ್ದರೆ ನಾನು ಬಾಣ ಬಿಡುವ ವಿಚಾರ ನಿಮಗೆ ಒಪ್ಪಿಗೆ ತಾನೆ? ಖಂಡಿತ ಒಪ್ಪಿಗೆ ಮಹಾಪ್ರಭು. ಈಗಲೇ ಸಂಹರಿಸಿ ಆ ದುರಾಚಾರಿಯನ್ನು. ತಪಸ್ಸು ಮಾಡುವವನು ಶೂದ್ರನೇ ಆದರೂ ತಪಸ್ಸಿನ ಶಕ್ತಿ ಅಗಾಧವಾದದ್ದು. ಈತನ ಕೊಲೆಗೆ ಸಾಲದು ಸಾಮಾನ್ಯವಾದ ಅಸ್ತ್ರ. ಹಾಗಿದ್ದರೆ ಕೂಡು ಆ ಮಹಾ ಅಸ್ತ್ರ. ದೈತ್ಯ ವೈರಿಯಾದ ಆ ರಾವಣನನ್ನು ಕೊಂದ ಅದೇ ಅಸ್ತ್ರವನ್ನು ಕೊಡು ಹೇ ಮಹಾಪ್ರಭು. ಬ್ರಹ್ಮಾಸ್ತ್ರ ಬಹು ಭಯಂಕರವಾದದ್ದು. ತನ್ನ ಶತ್ರು ಯಾರೆಂಬುದನ್ನರಿತು ಕತ್ತರಿಸದೇ ಬಿಡದು. ಹೇಗಾದರೂ ಅದೇ ಸರಿ. ಅಧರ್ಮದಲ್ಲಿ ಈತ ಆ ರಾವಣನಿಗೆ ಕಡಿಮೆಯಲ್ಲ. ಅದನ್ನೇ ಬಿಡು ಮಹಾಪ್ರಭು. ನಿನಗೆ ಯಾಕಿಷ್ಟು ತಲ್ಲಣ? ಇದೇನಿದು ಆಟವೋ ದಿಟವೋ? ನಾನರಿಯೇ ಸ್ವಾಮಿ, ದಾರಿ ಯಾವುದು ನನಗೆ? ಈ ಮಹಾಸ್ತ್ರವೇ ನಿನಗೆ ಮಾರ್ಗದರ್ಶಿ. ಇದೇನಿದು ಆಚಾರ್ಯರೇ? ಇದೆಲ್ಲವೂ ಆ ಶೂದ್ರನದೇ ಮಹಿಮೆ ಇರಬೇಕು. ನೀ ತೊಟ್ಟ ಬ್ರಹ್ಮಾಸ್ತ್ರವು ವಿಫಲವಾಗಿದೆ. ಬ್ರಹ್ಮಾಸ್ತ್ರ ಎಂದಾದರೂ ವಿಫಲವಾಗಿದೆ, ಇದೀಗಲೇ ಸಫಲವಾಗುತ್ತದೆ. ಅದು ಹೇಗೆ? ಋಷಿವರ್ಯರಿಗೆ ಮರ್ಯಾದೆ ಸಲ್ಲಿಸಿ ಮತ್ತೆ ಬರುತ್ತದೆ ಇತ್ತ ಕಡೆಗೆ. ಅದು ಹೇಗೆ? ತನ್ನ ಶತ್ರುವನ್ನು ಧ್ವಂಸ ಮಾಡುವುದಕ್ಕೆ. ನನ್ನ ಶತ್ರುವನ್ನು? ಯಾರದು? ಧರ್ಮಕ್ಕೆ ಅಪಚಾರ ಮಾಡಿದವನನ್ನು. ಧರ್ಮಕ್ಕೆ ಅಪಚಾರ ಮಾಡಿದವನನ್ನು? ಯಾರನ್ನು? ನಿನ್ನನ್ನು ಬ್ರಾಹ್ಮಣ. ಕಾಪಾಡು
ಕಾಪಾಡು, ಹೇ ಧರ್ಮ ರಕ್ಷಕ ಪ್ರಭು, ಕಾಪಾಡು. ನೀನು ನಿರ್ಲಕ್ಷಿಸಿದ್ದು ನನ್ನನ್ನಲ್ಲವಲ್ಲ. ಏನು ನನಗೆ ದಾರಿ ತೋರಿಸು ಹೇ ಕೌಸಲೇಶ್ವರ. ಮಹಾಸ್ತ್ರವೇ ನಿನಗೆ ದಾರಿಗಿತ್ತು. ಶಾಸ್ತ್ರ ಸಮ್ಮತವಲ್ಲ ಎಂದು ಅಡುಕುತ್ತೇನೆ. ಶ್ರೋತ್ರಿಯಾದ ನಿನಗೆ ಶಾಸ್ತ್ರಸಮ್ಮತವಾದ ಒಂದು ಮಾತನ್ನು ಹೇಳುತ್ತೇನೆ ಕೇಳು. ನ ಕೇವಲಂ ಶಾಸ್ತ್ರಮಾಶ್ರಿತ್ಯ ನ ಕರ್ತವ್ಯೋ ವಿನಿರ್ಣಯಃ ಯುಕ್ತಿಹೀನ ವಿಚಾರೇತು ಧರ್ಮಹಾನಿ ಪ್ರಜಾಯತೆ. ತಿಳಿಯಿತು ಪ್ರಭು, ತಿಳಿಯಿತು. ಈಗ ನನಗೆ ಜ್ಞಾನೋದಯವಾಯಿತು. ಮರ ಯಾವುದಾದರೇನು ಸೌದೆಯಾಗುವುದಕ್ಕೆ? ಬೆಂಕಿಗಿದೆಯೇ ಭೇದ, ದಂಡೂರಿಗಿದೆಯೇ ದಾಕ್ಷಿಣ್ಯ? ತಪಸ್ಸು ಮಾಡುವವರೆಲ್ಲರೂ ಪೂಜ್ಯರೇ. ನಮಸ್ಕಾರವೇ ಪುಣ್ಯ, ತಿರಸ್ಕಾರವೇ ಪಾಪ. ಕೇವಲ ಶಾಸ್ತ್ರವನ್ನು ನಂಬಿಕೊಂಡು ಯಾವುದೇ ಕಾರ್ಯವನ್ನು ಕೈಗೊಳ್ಳಲೇಬಾರದು. ಯಾವಾಗಲೂ ವಿವೇಚನೆ ಇಲ್ಲದೆ ಮಾಡಿದ ವಿಚಾರದಿಂದವೂ ಕೂಡ ಧರ್ಮಕ್ಕೆ ಹಾನಿ ಉಂಟಾಗುತ್ತದೆ. ತಿಳಿಯಿತು ಪ್ರಭು, ತಿಳಿಯಿತು. ಕಾಪಾಡುವ ತಪಸ್ಸು. ಕೈ ಮುಗಿ ಕಂದ, ಕೈ ಮುಗಿ. ರಾಜಾದಿರಾಜನಿಗೆ, ಶ್ರೀರಾಮಚಂದ್ರನಿಗೆ, ನಮ್ಮಿಬ್ಬರನ್ನ ಕಾಪಾಡಿದಾತನಿಗೆ ನಮಸ್ಕರಿಸು ಈ ಮಹಾ ತಪಸ್ವಿಗೆ ಕುಮಾರ. ಈತನ ಕೃಪೆಯಿಂದಾಗಿ ನೀನು ದಿಢವಾಗಿ ದ್ವಿಜನ್ಮ. ಸರ್ವರಿಗೂ ಶ್ರೇಯಸ್ಸಾಗಲಿ. ಕೃತಂ ಗೆಲ್ಗೆ, ಕೃತಂ ಗೆಲ್ಗೆ. ಕೊಡಿ ಜಂತು ಮಸೀದಿಗಳ ಬಿಟ್ಟು ಹೊರಬನ್ನಿ, ಕೀಳಬನ್ನಿ, ಮೌಢ್ಯತೆಯ ಮಾಲೆಯನ್ನು ಹೊರದೂಡ ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಗುಡಿ ಚರ್ಚಿ ಮಸೀದಿಗಳ ಬಿಟ್ಟು ಹೊರಬನ್ನಿ. ಸಿಲುಕದಿರಿ ಮತವೆಂಬ ಮೋಹದ ಅಜ್ಞಾನಕ್ಕೆ, ಮತಿಯಿಂದ ನುಡಿಯಿರೈ ಲೋಕಹಿತಕ್ಕೆ. ಈ ಮತದ ಆ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಮತ್ತೊಮ್ಮೆ. ಈ ಮತದ ಆ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಗುಡಿ ಚರ್ಚು